ತುಂಬ ಕಡೆ ಇವಾಗ ಈ ಥರ ರೋಸ್ ಇಟ್ಕೊಂಡಿರುವಂಥ ಫೋಟೋ ಎಲ್ಲ ಕಡೆ ತುಂಬ ವೈರಲ್ ಆಗ್ತಾ ಇದೆ. ಸೊ ನಿಮ್ಮ ಫೋಟೋನು ಕೂಡ ಇದೇ ಥರ ಮಾಡ್ಬೋದು ಕೇವಲ ಒಂದೇ ನಿಮಿಷದಲ್ಲಿ. ನಾನು ನಿಮಗೆ ಆ ಥರ ಒಂದು ಎಡಿಟ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮನ್ನು ಓಪನ್ ಮಾಡ್ಕೊಂಡು ಗೂಗಲ್ನ ಓಪನ್ ಮಾಡಿ. ಅಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಜೆಮಿನಿ ಅಂತ ಸರ್ಚ್ ಮಾಡಿ. GEMINI ಜೆಮಿನಿ ಅಂತ ನೀವು ಸರ್ಚ್ನ ಮಾಡಿದಾಗ ನಿಮಗಲ್ಲಿ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತೆ ಗೂಗಲ್ ಜೆಮಿನಿ ಅಂತ. ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ. ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಬರುತ್ತೆ. ನೀವೇನಾದರೂ ಸೈನ್ ಇನ್ ಆಗಿಲ್ಲ ಅಂತಂದರೆ ಅಲ್ಲಿ ರೈಟ್ ಸೈಡಲ್ಲಿ ನಂದು ಪ್ರೊಫೈಲ್ ಫೋಟೋ ಕಾಣಿಸ್ತಿದೆ, ಅಲ್ಲಿ ಸೈನ್ ಇನ್ ಅಂತ ಇರುತ್ತೆ. ಸೊ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಮೇಲ್ ಅಕೌಂಟು ID ಮುಖಾಂತರ ನೀವು ಲಾಗಿನ್ ಮಾಡ್ಕೊಳ್ಳಿ. ಆವಾಗ ಸೈನ್ ಇನ್ ಆಗುತ್ತೆ. ನಂದು ಇವಾಗ ಸೈನ್ ಇನ್ ಆಗಿದೆ. ಸೊ ಈಗ ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನೀವು ಯಾವ ಫೋಟೋನ ನೀವು ಆ ಥರ ರೋಸಾಗಿ ಹಿಡ್ಕೊಂಡಿರೋದನ್ನು ನೀವು ಕನ್ವರ್ಟ್ ಮಾಡಬೇಕು ಅಂತ ಇದ್ದೀರ, ಆ ಫೋಟೋನ ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ನಾನು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ, ಫೋಟೋ ಅಪ್ಲೋಡ್ ಆಗಿದೆ. ಸೊ ಅದಾದಮೇಲೆ ಇಲ್ಲಿ ಆಸ್ಕ್ ಜೆಮಿನಿ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ ನಾನೊಂದು ಪ್ರಾಂಪ್ಟನ್ನು ಹೇಳ್ತೀನಿ. ನೀವು ಅಲ್ಲಿ ಅದನ್ನು ನೀವು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ನೋಡಿ ನೀವು ಅಲ್ಲಿ ಪ್ರಾಂಪ್ಟನ್ನು ಹಾಕಿದ್ಮೇಲೆ ನೀವೇನಾದರೂ ಹುಡುಗರ ಫೋಟೋನ ನೀವೇನಾದರೂ ಎಡಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಇಲ್ಲೇನು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದರೂ ಹುಡುಗಿರು ನಿಮ್ಮ ಫೋಟೋನ ಆ ಥರ ರೋಸ್ ಇಟ್ಕೊಂಡಿರೋ ಥರ ಮಾಡಬೇಕು ಅಂತಂದರೆ ಈ ಪ್ರಾಂಪ್ಟಲ್ಲಿ ಮ್ಯಾನ್ ಅಂತ ಇದೆ, ಆಯಿತಾ. ಸೊ ಇಲ್ಲಿ ನೀವೇನು ಮಾಡಬೇಕು, ಸೊ ಇಲ್ಲಿ ನೀವು ಈ ಮ್ಯಾನನ್ನು ನೀವು ರಿಮೂವ್ ಮಾಡಬೇಕು, ಆಯಿತಾ. ಸೊ ನಾನಿಲ್ಲಿ ಜಸ್ಟ್ ಗರ್ಲ್ ಅಂತ ನಾನು ಟೈಪ್ ಮಾಡ್ತೀನಿ. ನೀವೇನಾದರೂ ಹುಡುಗಿರಿಗೆ ಏನಾದರೂ ಮಾಡ್ತಾಯಿದ್ರೆ ಏನು ಚೇಂಜ್ ಮಾಡೋಕ್ಕೋಗ್ಬೇಡಿ, ಆಯಿತಾ. ಇದನ್ನು ಹಾಕಿ ಸೊ ಜಸ್ಟ್ ಅಷ್ಟೇ, ಇನ್ನೇನು ಚೇಂಜ್ ಮಾಡೋಕ್ಕೋಗ್ಬೇಡಿ, ಸೆಂಡ್ ಮಾಡಿ. ಈಗ ನಾನು ಸೆಂಡ್ ಮಾಡಿದ್ದೀನಿ ರಾಧಿಕಾ ಪಂಡಿತ್ ಅವ್ರ ಫೋಟೋನ. ನೋಡೋಣ ಯಾವ ಥರ ಕ್ರಿಯೇಟ್ ಆಗಿ ಬರುತ್ತೆ ಅಂತ. ನೋಡಿ ಈಗ ನಾನು ಈ ಪ್ರಾಂಪ್ಟ್ ಹಾಕಿದ್ನಲ್ಲ, ಈ ಪ್ರಾಂಪ್ಟು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ನೀವು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಬಂದು ಹಾಕ್ಬೋದು, ಆಯಿತಾ. ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರು ಕೂಡ ನಾನು ಕಮೆಂಟಲ್ಲಿ ಲಿಂಕ್ ಇದು ಮಾಡಿರ್ತೀನಿ. ಸೊ ನೀವು ಟ್ರೈ ಮಾಡ್ಬೋದು. ಸೊ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಏನೋ ಸಮಥಿಂಗ್ ಇಶ್ಯೂ ಇದೆ ಅಂತ ಅನಿಸುತ್ತೆ. ಇನ್ನೊಂದ್ಸಲ ನೋಡೋಣ ಏನಾಗುತ್ತೆ ಅಂತ. ಓಕೆ, ಇವಾಗ ನೀವು ನೋಡ್ಬೋದು ಒಂದು ಇಮೇಜ್ ಬಂದಿದೆ, ಆಯಿತಾ. ಸೊ ಈ ಥರ ನೀವು ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಜಸ್ಟ್ ನಾನು ಹೇಳಿ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ತು ಅಂತಂದರೆ ಇದೇ ಥರ ನಂದು ಇಮೇಜನ್ನು ಕ್ರಿಯೇಟ್ ಮಾಡಿದ್ದೀನಿ ಹುಡುಗರದು. ಸೊ ನೀವು ನೋಡ್ಬೋದು ಇದು ನಂದು ಇಮೇಜ್ ಈ ಥರ ಕ್ರಿಯೇಟ್ ಆಗಿದೆ. ಸೊ ಈ ಥರ ತುಂಬ ಸಿಂಪಲಾಗಿ ಮಾಡ್ಬೋದು. ಒಂದೊಂದ್ಸಲ ಎರರ್ ಬರುತ್ತೆ, ಎರರ್ ಬಂದಾಗ ಮತ್ತೆ ರಿಫ್ರೆಶ್ ಮಾಡಿ ಮತ್ತೆ ಅದನ್ನೇ ಇದು ಮಾಡಿ ಸರಿಯಾಗುತ್ತೆ. ಓಕೆ, ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮೊಂದು ಗ್ಯಾಲರಿಗೆ, ಆಯಿತಾ. ಸೊ ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಇರೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.